ಕಾಪಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಇದ್ದಾರೆ. ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆಂಟ್ ಕಮಿಷನರ್ಗೆ ಸಂಪರ್ಕ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. AC ಶ್ರೀನಿವಾಸ್ ಅವರು ಇದ್ದಾರೆ. ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಫ್ಯಾಮಿಲಿ. ಸೊ ಇಲ್ಲಿ ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಕೊಂಡು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು, ಆ ಪುಟಾಣಿ ಮಕ್ಕಳು ಪಾಪ ಅವ್ರೇನು ಮಾಡಿದ್ರು ಮಕ್ಕಳು, ಆ ಮಕ್ಕಳು ಶಾಲೆ ಮೇಲೆ ಈ ರೀತಿ ದಾಳಿ ಮಾಡಿರೋದು ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವೇನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ಎಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇದರಿಂದಲೇ ಮನವಿ ಮಾಡ್ತಾ ಇದ್ದೀವಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಏಕೆಂದರೆ ವಿಪರೀತ ಫೋನ್ ಕಾಲ್ಸ್ ಬರ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಕೆಲವು ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡಿರುವಂಥವ್ರಿಗೆಲ್ಲ ಕೂಡ ಮಾತಾಡಿದೆ. ಎಲ್ಲ ಗಾಬರಿ ಆಗ್ತಾಯಿದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದೆ. ಸೌದಿದಲ್ಲಿ ಮಿಸೈಲ್ಸ್ ಎಲ್ಲ ಓಡಾಡ್ತಾ ಇರೋದೆಲ್ಲ ಕಾಣ್ತಾ ಇದೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಸೊ ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ ಬೆಂಗಳೂರವ್ರು ಯಾರಾದರೂ ಸಿಕ್ಕಿರೋ ಬಗ್ಗೆ ಮಾಹಿತಿ ಅನ್ನೋದು ಕಾಲ್ ಸೆಂಟರ್ ಮಾಡೋದು. ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಹಿಡಿದು ಚೀಫ್ ಮಿನಿಸ್ಟರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಿ. ಕೇಂದ್ರದಿಂದ ಹೆಲ್ಪ್ ಲೈನ್ ತೆಗೆದಿದ್ದಾರೆ ಸರ್. ರಾಜ್ಯ ಸರ್ಕಾರದಿಂದ ಏನಾದರೂ ಬೇರೆ ಫಸ್ಟು ನಾವು ಅವ್ರು ಬೇರೆ ನಾವು ಬೇರೆ ಮಾಡೋಕ್ಕಾಗಲ್ಲ. ಏನೇ ಬಂದರೂ ಎಕ್ಸ್ಟರ್ನಲ್ ಅಫೇರ್ಸ್ ಮುಖಾಂತರ ಮಾಡಬೇಕು. ಸದ್ಯಕ್ಕೆ ನಾವು ಸ್ವಲ್ಪ ಅವರೆಲ್ಲ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕು.